ಚಾನಲ್. ನಾನು ಪವಿತ್ರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದೆ ಅಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಬನ್ನಿ ಸ್ನೇಹಿತರೆ, ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟ ಆಗುವಂಥ ಒಂದು ಸಿಂಪಲ್ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ. ಸೊ ಜಸ್ಟ್ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಇವತ್ತು ನಾನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಶೇರ್ ಮಾಡೋದಕ್ಕೂ ಮುಂಚೆ ಹೊರಗಡೆ ಬಂದ್ರು ಅಂದ್ರೆ ಇವರು ಮನೆಗೆ ಬರ್ತೀನಿ ಅನ್ನೋ ಮೂಮೆಂಟ್ ಇದ್ರೆ ಹೊರಗಡೆ ಎಲ್ಲೂ ಊಟ ಮಾಡಲ್ಲ. ಅಂದ್ರೆ 3 ಗಂಟೆ ಅಥವಾ 4 ಗಂಟೆ ಹಿಂಗೆಲ್ಲ ಮನೆಗೆ ಬರ್ತಾನೆ ಅನ್ನೋ ಹಾಗಿದ್ರೆ ಹೊರಗಡೆ ಎಲ್ಲೂ ಊಟ ಮಾಡಲ್ಲ. ಸೊ ಇವತ್ತು ಕೂಡ ಎಲ್ಲೂ ಊಟ ಮಾಡಲಿಲ್ಲ. ಸೀದಾ ಮನೆಗೇನೆ ಬಂದು ಊಟ ಮುಗಿಸ್ಕೊಂಡು ಹೊರಗಡೆ ಬಂದರು. ಸೊ ನಾನು ಹೊರಗಡೆ ಬಂದ ತಕ್ಷಣ ಸುಮ್ಮನೆ ನಾನು ಹಾಗೇನೆ ಹೊರಗೆ ಬಂದೆ. ನನಗೆ ಗೊತ್ತಿರಲಿಲ್ಲ ಇವರು ಗಾಡಿಗೆ ಲೈಟ್ ಸೆಟ್ಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಾನು ರೀಸೆಂಟಾಗಿ ಒಂದು ವಿಡಿಯೋನ ಶೇರ್ ಮಾಡಿದೆ. ಅದರಲ್ಲಿ ನಮ್ಮ ಮನೆಯವರು ಗಾಡಿಗೆ ಹಾಕಿರ್ತಕ್ಕಂಥ ಸೈಡ್ ಲೈಟ್ಗಳನ್ನೆಲ್ಲ ಯಾರೋ ಅಭ್ಯಾಸ ಮಾಡಿದಂದರೆ ಕಳ್ತನ ಮಾಡ್ಕೊಂಡು ಹೋಗಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸೊ ಅದಕ್ಕೆ ಹೊಸ ಲೈಟ್ಗಳನ್ನ ತೊಗೊಂಡು ಬಂದುಬಿಟ್ಟು ಫಿಟಪ್ ಮಾಡ್ತಾ ಇದ್ದಾರೆ. ನಾನು ಮನೆಯಲ್ಲಿ ಅಲಾರಾಮ್ ಅಂದರೆ ಗಡಿಯಾರದ್ದು ಅಲಾರಾಮ್ ಹೊಡ್ಕೊಳ್ತಾ ಇಲ್ಲ. ಅಂದರೆ ಗಂಟೆಗೊಮ್ಮೆ ಹೊಡ್ಕೊಳ್ತಾ ಇತ್ತಲ್ವ, ಸೊ ಅದು ಹೊಡ್ಕೊಳ್ತಾ ಇಲ್ಲ. ಯಾಕೆಂದರೆ ಶೆಲ್ಲು ಡೌನ್ ಆಗಿದೆ. ನಮ್ಮ ಗಡಿಯಾರಕ್ಕೆ ಟೋಟಲಾಗಿ 4 ಶೆಲ್ ಇದೆ. ಸೊ ಒಂದು ಟೈಮಿಂಗ್ಸ್ದು ಶೆಲ್ಲು, ಇನ್ನೊಂದು ಅಲಾರಾಮ್ದು ಶೆಲ್ಸ್ಗಳಿದೆ. ಸೊ ಅಲಾರಾಮ್ ಶೆಲ್ಗಳು ಹೋಗಿದೆ, ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಾನು 1 ವಾರದಿಂದ ಹೇಳ್ತಾ ಇದ್ದೀನಿ. ಸೊ ನೆಗ್ಲೆಕ್ಟು, ಏನಂದರೂ ಕೇಳ್ತಿಲ್ಲ. ಇಲ್ಲ ತರೋಣ ಬಿಡು ಅಂತ ಹೇಳ್ತಿದ್ದಾರೆ. ಬಟ್ ಗಾಡಿದು ಮೊನ್ನೆ ಆಗಿದೆ. ಸೊ 2-3 ಡೇಸ್ ಆಯಿತು ಅಂತ ಅನಿಸುತ್ತೆ ಅಷ್ಟೇ. ಸೊ ಆಲ್ರೆಡಿ ಲೈಟ್ನ ತೊಗೊಂಬಂದು ಫಿಟಪ್ ಮಾಡ್ತಿದ್ದಾರೆ. ಸೊ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸ್ನೇಹಿತರೆ, ಪ್ರತಿ ಒಬ್ಬ ಡ್ರೈವರ್ಗೆ ಅದು ಯಾವುದು ಗಾಡಿ ಅಂತ ಮ್ಯಾಟ್ರ್ ಆಗಲ್ಲ. ಸೊ ಸ್ಕೂಟಿ ಇರ್ಬೋದು, ಬೈಕ್ ಇರ್ಬೋದು, ಅಥವಾ ಆಟೋ ಇರ್ಬೋದು, ಅವ್ರದ್ದು ಪ್ರಿಯವಾಗಿರ್ತಕ್ಕಂಥ ಯಾವುದು ವೆಹಿಕಲ್ ಇರುತ್ತೆ. ಸೊ ಅದರ ಮೇಲೆ ಅವ್ರಿಗೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಇರುತ್ತೆ. ಮನೇಲಿ ಮಕ್ಕಳನ್ನ ಹೇಗೆ ಜೋಪಾನ ಮಾಡ್ತಾರೋ ಅದೇ ರೀತಿ ಅವ್ರ ಗಾಡಿನ ಅಷ್ಟು ಜೋಪಾನ ಮಾಡ್ತಾರೆ. ಸೊ ಅಷ್ಟು ಪ್ರೀತಿ ಅದರ ಮೇಲೆ ಇರುತ್ತೆ. ಮನೆಗಿಂತ ಹೆಚ್ಚಾಗಿ, ಮಕ್ಕಳಿಗಿಂತ ಹೆಚ್ಚಾಗಿ, ಮಡದಿಗಿಂತ ಹೆಚ್ಚಾಗಿ ಒಂದು ಕೈ ಹೆಚ್ಚೇನೆ ಅವರು ಇಷ್ಟಪಡ್ತಕ್ಕಂಥ ಗಾಡಿ ಮೇಲೆ ಇರುತ್ತೆ. ಸೊ ನಮ್ಮ ಮನೆಯವ್ರಿಗೂ ಕೂಡ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಹೇಳಿದೆ ಅಷ್ಟೇ. ಸೊ ಯಾರು ಈ ಥರ ಚೀಪ್ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಸೊ ಗಾಡಿ ಅಂದರೆ ಅವ್ರ ಮನೆಯವ್ರಿಗಿಂತ ಹೆಚ್ಚಾಗಿ, ಅವ್ರ ಫ್ಯಾಮಿಲಿಗಿಂತ ಹೆಚ್ಚಾಗಿ ಒಬ್ಬ ಡ್ರೈವರ್ ನೋಡ್ಕೊಳ್ತಿರ್ತಾರೆ. ಸೊ ಡ್ರೈವರ್ ಮನಸ್ಸಿಗೆ ಹರ್ಟ್ ಮಾಡೋದು ಬೇಡ. ಸೊ ಯಾರು ಈ ಥರ ನಮ್ಮದು ಗಾಡಿ ಅಂತಲ್ಲ, ಸೊ ಯಾರದೇ ವೆಹಿಕಲ್ ಆಗಿರಲಿ ಅವ್ರು ತುಂಬಾ ಪ್ರೀತಿಯಿಂದ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ತಂದು ಹಾಕಿರ್ತಾರೆ. ಅದನ್ನು ಯಾರು ಈ ರೀತಿ ಅಭ್ಯಾಸ ಮಾಡೋದಕ್ಕೆ ಹೋಗಬೇಡಿ. ಸೊ ಹಾಗಾಗಿ ನಾನು ಹೇಳಿದೆ ಅಷ್ಟೇ. ಶೆಲ್ಲು ಇನ್ನೂ 1 ತಿಂಗಳು ಬಿಟ್ಟು ತಂದು ಹಾಕಿದ್ರು. ಸೊ ನನಗೇನು ಬೇಜಾರಿಲ್ಲ. ಅವ್ರದ್ದು ಗಾಡಿ ಎಷ್ಟು ಲುಕ್ಕಾಗಿ ಕಾಣಿಸುತ್ತೋ ನನಗೂ ಕೂಡ ನೋಡೋದಕ್ಕೆ ಒಂಥರ ಖುಷಿ. ನಾನು ಡ್ರೈವರ್ ಹೆಂಡತಿ ಅಂತ ಹೆಮ್ಮೆಯಿಂದನೇ ಹೇಳ್ಕೊಳ್ತೀನಿ. ಸ್ನೇಹಿತರೆ, ನಾನಿವತ್ತು ಪಪ್ಪಾಯ ಜಾಮ್ ಮಾಡ್ತಾ ಇದ್ದೀನಿ. ಸೊ ಪಪ್ಪಾಯ ಹಣ್ಣು, ಚೆನ್ನಾಗಿ ಹಣ್ಣಾಗಿರೋ ಪಪ್ಪಾಯ ಹಣ್ಣನ್ನು ಈ ರೀತಿ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಹಾಗೆ ಸ್ನೇಹಿತರೆ, ಮಾಮೂಲಾಗಿ ಎಲ್ಲರೂ ಸಕ್ಕರೆನ ಯೂಸ್ ಮಾಡ್ತಾರೆ ಜಾಮ್ಗೆ. ಸೊ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೆಲ್ಲನ ಕರಗಿಸ್ಬಿಟ್ಟು ಇದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನಾದರೂ ಕಲ್ಲು ಆ ಥರದ್ದೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಬೇಕಾಗೋದಿಲ್ಲ ಬೆಲ್ಲ. ಸೊ ನಾನು ಬೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಇಷ್ಟು ಹಾಕೋದಿಲ್ಲ. ಬಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಇದಕ್ಕೆ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಹಾಗೆ ಜಾಮ್ ರೆಡಿ ಮಾಡಿದ್ಮೇಲೆ ನಾವು ಈ ರೀತಿ ಗ್ಲಾಸಿನ ಬಾಟ್ಲಲ್ಲಿ ಹಾಕಿಟ್ರೆ ತುಂಬ ದಿನ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಜಾಮ್ದು ಬಾಟ್ಲ್ ಖಾಲಿಯಾಗಿದ್ದಿತ್ತು. ಸೊ ಇದನ್ನೇ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಹಾಗಿದ್ರೆ ಇವಾಗ ಜಾಮ್ ಯಾವ ರೀತಿ ಮಾಡೋದು ಅಂತ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಒಂದು ಕ್ಯೂರಿ ರೆಡಿ ಮಾಡ್ಕೊಂಡು ಬಂದುಬಿಡೋಣ. ಅಂದರೆ ನೈಸಾಗಿ ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಂಡು ಬರೋಣ. ಪೇಸ್ಟ್ ಮಾಡಿರ್ತಕ್ಕಂಥ ಪಪ್ಪಾಯ ಹಣ್ಣಿಂದು ಕ್ಯೂರಿ ಏನಿದೆ, ಸೊ ಅದನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಒಂದು ಮೆಜರ್ಮೆಂಟಿಗೆ ಅಷ್ಟೇ. ನೆಕ್ಸ್ಟು ನಾನು ಕಡಾಯಿನ ವಾಶ್ ಮಾಡ್ಕೊಂಡಿದ್ದೆ. ಸೊ ಅದು ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು 2 ಸೆಕೆಂಡ್ ಬಿಟ್ಟೆ. ಸೊ ಅದು ಡ್ರೈ ಆದಮೇಲೆ ನಾನು ಕ್ಯೂರಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಒಂದು 2-3 ಸೆಕೆಂಡ್ಸು, ಒಂದು 2-3 ನಿಮಿಷ ಆ ಥರ ಬಿಟ್ಟು ಕೂಡ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಅಂದರೆ ತಳ ಆ ಥರದ್ದು ಏನೂ ಹಿಡಿಯೋದಿಲ್ಲ. ಸೊ ಸ್ವಲ್ಪ ತಿಳುವಾಗಿಯೇ ಇರುತ್ತೆ. ಇದಕ್ಕೆ ನೀರು ಕೂಡ ಏನು ಆ್ಯಡ್ ಮಾಡಬಾರ್ದು. ಹಾಗೆಯೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಸ್ನೇಹಿತರೆ ಇದು ಎಲ್ಲಿವರೆಗೂ ಅಂದರೆ ಕಲರ್ ಟ್ರಾನ್ಸ್ಪರೆಂಟ್ ಆಗಬೇಕು. ಇವಾಗ ಲೈಟ್ ಆರೆಂಜ್ ಇದೆ ಅಲ್ವಾ, ಸ್ವಲ್ಪ ಅದು ಡಾರ್ಕ್ ಆರೆಂಜಿಗೆ ಬರೋ ರೀತಿ ನೋಡ್ತಾ ಇರ್ಬೋದು. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೈಡಲ್ಲಿ ಸ್ವಲ್ಪ ಸ್ವಲ್ಪ ನೀವು ನೋಡ್ತಾ ಇರ್ಬೋದು ಬಬಲ್ಸ್ ಥರ ಬರ್ತಾ ಇದೆ. ಸೊ ಆ ಥರ ಬರ್ತಾ ಇರಬೇಕು. ಸೊ ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ನಾವು ಬೆಲ್ಲನ ಆ್ಯಡ್ ಮಾಡಬೇಕು. ಸಾಮಾನ್ಯವಾಗಿ ಸ್ನೇಹಿತರೆ ಜಾಮ್ ಅಂದರೆ ಸಕ್ಕರೆನ ಆ್ಯಡ್ ಮಾಡ್ತಾರೆ, ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬೆಲ್ಲ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ನರಗಳಿಗೆ, ಎಲುಬುಗಳಿಗೆ ಇದು ಶಕ್ತಿನ ಕೊಡುತ್ತೆ. ಸೊ ನಮ್ಮ ಎಲುಬುಗಳನ್ನೆಲ್ಲ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಬೆಲ್ಲ. ಮಕ್ಕಳು ತಿಂತಾರೆ ಅಂದಾಗ ಆದಷ್ಟು ನಾವು ಸ್ವೀಟ್ಸ್ಗಳನ್ನ ನಾವು ಬೆಲ್ಲದಲ್ಲೇ ಮಾಡಿಕೊಡ್ಬೇಕು. ಸೊ ಹಾಗಂತ ಎಲ್ಲ ಸ್ವೀಟನ್ನು ನಾವು ಬೆಲ್ಲದಲ್ಲಿ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದಿಷ್ಟು ಸ್ವೀಟ್ಗಳಿಗೆ ನಾವು ಸಕ್ಕರೆನ ಯೂಸ್ ಮಾಡಲೇಬೇಕು. ಸೊ ಆ ಥರದ್ದನ್ನು ಯೂಸ್ ಮಾಡಿ, ಬಟ್ ಬೆಲ್ಲ ಯೂಸ್ ಮಾಡಿದ್ರೂ ನಡೆಯುತ್ತೆ ಅನ್ನೋವಂಥ ಕೆಲವೊಂದಿಷ್ಟು ಸ್ವೀಟ್ಗಳಿಗೆ ನೀವು ಬೆಲ್ಲನ ಯೂಸ್ ಮಾಡಿ. ತುಂಬಾ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಟೇಸ್ಟು ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇವಾಗ ಬೆಲ್ಲ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ತೆಳುವಾಗ್ಬಿಡುತ್ತೆ, ಯಾಕೆಂದರೆ ಬೆಲ್ಲನೇ ಹಾಗಲ್ವಾ. ಸೊ ನೆಕ್ಸ್ಟು ಇದು ಸ್ವಲ್ಪ ಗಟ್ಟಿಯಾಗೋ ರೀತಿ ಇದನ್ನು ಬೇಯಿಸ್ಕೊಳ್ಳೋಣ. ಜಾಸ್ತಿ ಟೈಮ್ಸ್ ತಗೊಳ್ಳೋದಿಲ್ಲ ಸ್ನೇಹಿತರೆ, ಜಸ್ಟ್ 15 ನಿಮಿಷ. ನೋಡ್ತಾ ಇರ್ಬೋದು ಆಲ್ರೆಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಹಾಗೆ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ತಾ ಇದೆ, ಅಂದರೆ ತವಾನೆಲ್ಲ ನೀಟಾಗಿ ಬಿಟ್ಕೊಳ್ತಾ ಇದೆ. ಸೊ ಈ ರೀತಿ ತವಾ ಎಲ್ಲ ಬಿಟ್ಕೊಳ್ತಾ ಇರಬೇಕು. ಇವಾಗ ಇದಕ್ಕೆ ನಾನು 1.5 ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಾಕು, ಜಸ್ಟ್ 1.5 ಸ್ಪೂನಷ್ಟು ಲೆಮನ್ ಜ್ಯೂಸ್ ಸಾಕಾಗುತ್ತೆ. ಹಾಗೆ ಸ್ನೇಹಿತರೆ ನಿಮಗೆ ಬೆಲ್ಲ ಇಷ್ಟ ಆಗಲ್ಲ ಅನ್ನೋ ಹಾಗಿದ್ರೆ ನೀವು ಸಕ್ಕರೆನೂ ಕೂಡ ಯೂಸ್ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಆದಷ್ಟು ಬೆಲ್ಲದ ಯೂಸ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಸ್ನೇಹಿತರೆ ಇದನ್ನು ಸ್ವಲ್ಪ ಹೊತ್ತು ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ, ಗ್ಯಾಸ್ನ ಆಫ್ ಮಾಡಿ. ಹಾಗೆ ನಾನು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರಲಿಕ್ಕೆ ಹೋಗಬೇಕಿತ್ತು. ಹಾಗಾಗಿ ನಾನು ಆ ತವಾದಲ್ಲೇ ಬಿಟ್ಟರೆ ಅದು ಇರುವೆ ಹತ್ತುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಬೌಲ್ಗೆ ತೆಗೆದುಬಿಟ್ಟು ಅದನ್ನು ಒಂದು ತಟ್ಟೆ ಒಳಗಡೆ ನೀರು ಹಾಕಿಬಿಟ್ಟು ಇಟ್ಟಿದ್ದೆ. ಸ್ವಲ್ಪ ಬಿಸಿ ಇತ್ತಲ್ವ, ಸೊ ತಣ್ಣಗೂ ಆಗುತ್ತೆ, ಹಾಗೆ ಇರುವೆನೂ ಕೂಡ ಹತ್ತೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಬೌಲಲ್ಲಿ ಹಾಕಿಟ್ಟು ಹೋಗಿದೆ. ಸೊ ಬೇರೆ ಯಾವುದೂ ಕಾರಣ ಇಲ್ಲ. ಮಗಳನ್ನ ಕರ್ಕೊಂಡು ಹಾಗೆ ಜೀನಲ್ಲಿ ಸ್ವಲ್ಪ ಹಿಟ್ಟು ಹಾಕಿಸ್ಕೊಂಡು ಬರಬೇಕಿತ್ತು ನಾನು. ಹಾಗೆ ನೀವು ಜಾಮ್ ನೋಡಿದ್ರಲ್ವ, ಸ್ವಲ್ಪ ತಿಕ್ಕಾಗಿದೆ. ಸೊ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಇನ್ನೂ ಸ್ವಲ್ಪ ಗಟ್ಟಿನೇ ಆಗುತ್ತೆ. ನೆಕ್ಸ್ಟು ಹಾಗೆ ಜೀನಿಗೆ ಹಿಟ್ಟನ್ನು ಹಾಕಿಸ್ಕೊಂಡು ಬ್ರೆಡ್ ಕೂಡ ತೊಗೊಂಡು ಬಂದೆ. ಫ್ರೆಶ್ ಆಗಿ ಬ್ರೆಡ್ ರೆಡಿ ಆಗ್ತಾಯಿತ್ತು. ಸೊ ತುಂಬಾ ಗಮ್ ಅಂತ ಪರಿಮಳ ಬರ್ತಾಯಿತ್ತು. ಅದನ್ನು ತೊಗೊಂಡು ಬಂದೆ ಸ್ನೇಹಿತರೆ. ಇದನ್ನು ನೀವು ಬ್ರೆಡ್ಡಿಗೆ ಅಂತಲ್ಲ, ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಆದ್ರೂ ನೀವು ಈ ಜಾಮ್ನ ಹಚ್ಚಿ ಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಮಕ್ಕಳು ಅಂತಲ್ಲ, ಮನೇಲಿ ವಯಸ್ಸಾದವರು ಕೂಡ ಯೂಸ್ ಮಾಡ್ಬೋದು, ಶುಗರ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಸ್ನೇಹಿತರೆ ಇದೊಂದು ಪಪ್ಪಾಯ ಹಣ್ಣಿಂದು ಅಂತಲ್ಲ, ನಿಮಗೆ ಯಾವುದು ಫ್ರೂಟ್ಸ್ ಇಷ್ಟ ಆಗುತ್ತೋ ಸೊ ಆ ಥರದ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ಜಾಮ್ ಕೂಡ ರೆಡಿ ಮಾಡ್ಕೊಳ್ಬೋದು. ಅಂದರೆ ಮಿಕ್ಸ್ ಫ್ರೂಟ್ಸ್ ಜಾಮ್ ಅಂತ ಏನು ಹೇಳ್ತೀವಿ, ಸೊ ಆ ಥರನೂ ನೀವು ರೆಡಿ ಮಾಡ್ಕೊಳ್ಬೋದು. ಅದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ. ಮನೆಯಲ್ಲಿ ಮಕ್ಕಳಿದ್ರೆ ಆದಷ್ಟು ಬೆಲ್ಲನ ಯೂಸ್ ಮಾಡಿ. ಬೆಲ್ಲ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ರೀತಿ ಸ್ನೇಹಿತರೆ ನಾನು ಪಪ್ಪಾಯ ಹಣ್ಣಲ್ಲಿ ಹಲ್ವಾ ಮಾಡೋ ರೆಸಿಪಿನ ಶೇರ್ ಮಾಡಿದ್ದೀನಿ. ಹಾಗೆ ಪಪ್ಪಾಯ ಮಿಲ್ಕ್ ಶೇಕ್ ರೆಸಿಪಿ ಶೇರ್ ಮಾಡಿದ್ದೀನಿ. ಪಪ್ಪಾಯ ಜ್ಯೂಸ್ ಕೂಡ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ. ಸೊ ಇವತ್ತು ಹೊಸದಾಗಿ ಪಪ್ಪಾಯ ಜಾಮ್ ಕೂಡ ನಾನು ರೆಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಪಪ್ಪಾಯದ್ದು ಬ್ರೆಡ್ಡಿಗೆಲ್ಲ ಜಾಮ್ ಹಾಕೋಷ್ಟರಲ್ಲಿ ನನ್ನ ಮಗಳು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದಾಳೆ. ನನ್ನ ಮಗನೂ ಕೂಡ ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಬಿಟ್ಟು ಹೋಗಿದ್ದಾನೆ. ಡ್ರೆಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ನೆಕ್ಸ್ಟು ಜಾಮ್ ತಿಂತಾ ಇದ್ದಾರೆ. ಹಾಗೆ ಸ್ನೇಹಿತರೆ ಇವತ್ತು ಮಾರ್ನಿಂಗಿಂದ ಯಾವುದೇ ವಿಡಿಯೋನ ಶೇರ್ ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಇವತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಅತ್ತೆ ಹುಣಸೆ ಹಣ್ಣು ಕೊಟ್ಟು ಕಳಿಸಿದ್ರು, ಬಟ್ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಇವತ್ತು ಇದೇ ಕೆಲಸನೇ ಆಯಿತು. ನಮ್ಮದು ಹುಣಸೆ ಹಣ್ಣು ಬಡಿಯೋದು ಬೇಗ ಆಗ್ಬಿಡುತ್ತೆ, ಬಟ್ ಅದನ್ನು ಕ್ಲೀನಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಆಗುತ್ತೆ. ನಾವು ಎಷ್ಟು ಕ್ಲೀನ್ ಮಾಡ್ಕೊಳ್ತೀವೋ ಸೊ ಅಷ್ಟು ದಿನ ನಮಗೆ ಅದು ಬಾಳಿಕೆ ಬರುತ್ತೆ ಹುಣಸೆ ಹಣ್ಣು. ಹುಣಸೆ ಹಣ್ಣಲ್ಲಿ ಒಂದು ಹುಳು ಕೂಡ ಆಗಬಾರ್ದು, ಅಂದರೆ ಅದರಲ್ಲಿ ನಾವು ಒಂದು ಬೀಜನೂ ಬಿಡಬಾರ್ದು ಸ್ನೇಹಿತರೆ. ಅಷ್ಟು ಸ್ವಚ್ಛವಾಗಿ ನಾವು ಬೀಜ ತೆಗೆದ್ವಿ ಅಂದರೆ ಹುಣಸೆ ಹಣ್ಣು ನೀವು ಎಷ್ಟು ವರ್ಷ ಇಟ್ಟರು ಒಂದು ಹುಳ ಕೂಡ ಆಗೋದಿಲ್ಲ. ನಾನು ಇಲ್ಲಿ ಹುಣಸೆ ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಅದರ ನಾರನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ಈ ನಾರಲ್ಲಿ ನಾನು ಹಿತ್ತಾಳೆ ಸಾಮಾನುಗಳನ್ನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಯೂಸ್ ಮಾಡಿ ವಾಶ್ ಮಾಡ್ತೀನಿ. ಹಾಗೆ ಈ ಹುಣಸೆ ಬೀಜನ ನಾನು ವಾಪಸ್ ಊರಿಗೆ ಕೊಟ್ಟು ಕಳಿಸ್ತೀನಿ. ಯಾಕೆಂದರೆ ಹಳ್ಳಿಗಳಲ್ಲಿ ಹುಣಸೆ ಬೀಜನ ಮಾರೋದಕ್ಕೆ ತೊಗೊಳೋದಕ್ಕೆ ಬರ್ತಾರೆ. ಈ ಸಿಟಿಲಿ ಯಾರೂ ಬರೋದಿಲ್ಲ. ಒಂದು ಸೇರಿಗೆ 25 ರುಪೀಸ್ 30 ರುಪೀಸ್ ಇರ್ಬೋದು. ಸೊ ಹಾಗಾಗಿ ಅದನ್ನು ಊರಿಗೆ ಕೊಟ್ಟು ಕಳಿಸ್ತೀನಿ. ಹಾಗೆ ಈ ಹುಣಸೆ ಹಣ್ಣನ್ನು ನಾಳೆ ಇನ್ನೊಂದು ಸಾರಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಆನಂತರ ಒಂದು ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ಈ ಟಿಪ್ಸ್ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ.
ನೆಕ್ಸ್ಟು ಇವತ್ತು ಹುಣಸೆ ಹಣ್ಣು ಕ್ಲೀನಿಂಗು ಆಯಿತು, ಹಾಗೆ ಒಂದು ಜಾಮ್ ರೆಸಿಪಿನೂ ಶೇರ್ ಮಾಡಿದೆ. ನೆಕ್ಸ್ಟು ಸ್ನೇಹಿತರೆ ಜೀನ್ಗೆ ಹೋಗಿದ್ನಲ್ವ ಹಿಟ್ಟು ಹಾಕಿಸ್ಕೊಂಡು ಬರಲಿಕ್ಕೆ, ಇದನ್ನು ನಾನು ಜರಡಿ ಹಿಡಿದು ಎತ್ತಿಟ್ಕೊಂಡು ಬಿಡ್ತೀನಿ. ಸೊ ಈ ಒಂದು ಬುಟ್ಟಿ ಒಳಗಡೆ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಸೊ ಫುಲ್ಲು ತಣ್ಣಗಾಗಬೇಕು, ಅಂದರೆ ಜೀನಿಂದ ತಂದಾಗ ಸ್ವಲ್ಪ ಬೆಚ್ಚಗಿರುತ್ತೆ. ಸೊ ಅಲ್ಲಿ ನಿಂತ್ಕೊಂಡು ಆರಿಸೋದಕ್ಕೆ ನಮಗೆ ಟೈಮಿಂಗ್ ಇರಲ್ಲ, ಹಾಗಾಗಿ ಹಾಗೆ ಚೀಲನ ಬಾಯಿ ಕಟ್ಟಿ ಇಟ್ಕೊಂಡು ಬಂದಿರ್ತೀವಲ್ವ. ಸೊ ಲೈಟಾಗಿ ಬಿಸಿ ಇರುತ್ತೆ, ಹಾಗಂತ ಚೀಲದಲ್ಲೂ ಅದನ್ನು ಜಾಸ್ತಿ ಹೊತ್ತು ಬಿಡಬಾರ್ದು, ಯಾಕೆಂದರೆ ಚೀಲದಲ್ಲಿ ಕುಚ್ಚಿದಾಗುತ್ತೆ, ಅಂದರೆ ಹೊಗೆ ಅದು ಹಸಿ ಎಲ್ಲ ಆಗ್ತಿರುತ್ತೆ. ಸೊ ಹಾಗೆ ನನ್ನ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ನನ್ನ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಇದರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಲಿಲ್ಲ ಅನ್ಲೈಕ್ ಕೂಡ ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್ ಸ್ನೇಹಿತರೆ.